ನಮಸ್ಕಾರ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಂದೆ ನಾವು ಹಲವಾರು ಮಾಸಿಕ ಭವಿಷ್ಯವನ್ನ ನೋಡಿದ್ವಿ. ಇದೀಗ ಮೇಷ ರಾಶಿಯವರ ಜುಲೈ ತಿಂಗಳಲ್ಲಿ ಮಾಸಿಕ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿಯನ್ನ ಸ್ವಾಗತ ಮಾಡೋಣ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಗುರುಜಿ, ಮೇಷ ರಾಶಿಯವರ ವಿಚಾರವಾಗಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಹಾಗೆ ಈ ತಿಂಗಳಲ್ಲಿ ಯಾವೆಲ್ಲ ಆಚರಣೆಗಳು ಈ ತಿಂಗಳಿನಲ್ಲಿ ಆ ರಾಶಿಯವರಿಗೆ ಜರುಗುತ್ತವೆ? ನೋಡಿ, ತಾವು ಕೇಳಿದಂಗೆ ಒಳ್ಳೆ ಪ್ರಶ್ನೆ. ಗೋಚರದ ಪ್ರಭಾವ ಕೇಳಿದ್ರಿ. ಮೇಷರಾಶಿಯವರಿಗೆ ಪ್ರಮುಖವಾಗಿ ಏನೇನು ಸಾಡೆ ನಡೀತಾ ಇರುವಂತದ್ದು, ಇದರ ವಿಚಾರ ತಮಗೆ ಗೊತ್ತಿರುವಂತದ್ದು. ಮೇಷರಾಶಿಯವರು ಕೆಲವೊಂದು ಸಾಡೆ ವಿಚಾರವಾಗಿ ತುಂಬಾ ಡೌನ್ ಆಗಿದ್ದಾರೆ. ಆದ್ರೆ ಮೇಷರಾಶಿಯವರು ಹೆದರಬೇಕಾಗಿಲ್ಲ. ಗುರುವಿನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ತಮಗೆ ಚತುರ್ಥದಲ್ಲಿ ಗುರು ಗೋಚರ ಆಗ್ತಿರುವಂತದ್ದು ಮೊದಲೇ ಪಾಸಿಟಿವ್ ಅಂಶ ಅಂತ ಹೇಳ್ತೀವಿ. ಮತ್ತೆ 4ನೇ ತಾರೀಕು ವಿಶೇಷವಾಗಿ ಈ ಒಂದು ಮೇಷರಾಶಿಯವರಿಗೆ ಶುಕ್ರ ಭಗವಾನರು ಇಲ್ಲಿ ಪ್ರಮುಖವಾಗಿ ಗೋಚರವಾಗ್ತಾ ಇದ್ದಾರೆ. 4ನೇ ತಾರೀಕು ನಂತರ ಗೋಚರ ಆಗ್ತಾ ಇರುವಂತದ್ದು ಶುಕ್ರ ಭಗವಾನರ ಗೋಚರ ಪಂಚಮ ಭಾವಕ್ಕೆ ಆಗ್ತಿರುವಂತದ್ದು. ಹಾಗೆ ಮೇಷರಾಶಿಯವರಿಗೆ ಜುಲೈ 8ನೇ ತಾರೀಕು ತೃತೀಯ ಮತ್ತು ಷಷ್ಠಾಧಿಪತಿಯಾದ ಬುಧ ಮಿಥುನ ರಾಶಿಗೆ ಗೋಚರವಾಗ್ತಿರುವಂತದ್ದು. ಅಲ್ಲಿಗೆ ತೃತೀಯ ಭಾವಕ್ಕೆ ಗೋಚರ ಆಗ್ತಿರುವಂತದ್ದು, 2ನೇ ಗೋಚರ ಆಗಿರುವಂತದ್ದು. ಹಾಗೆ 25 ಜುಲೈ ನಿಮ್ಮ ತೃತೀಯ ಷಷ್ಠಾಧಿಪತಿಯಾದ ಬುಧ ಭಗವಾನರು ವಕ್ರಗತಿಯಲ್ಲಿ ನಿಮ್ಮ 8ನೇ ತಾರೀಕು ಏನ್ ಗೋಚರ ಆಗ್ತಾರೆ, 25ನೇ ತಾರೀಕು ನಂತರ ವಕ್ರಗತಿಯಿಂದ ಮಾರ್ಗೀಯಾಗಿ ಗೋಚರವಾಗ್ತಿದ್ದಾರೆ. 16ನೇ ತಾರೀಕಂದು ವಿಶೇಷವಾಗಿ ನಿಮ್ಗೆ ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಚತುರ್ಥ ಭಾವದಲ್ಲಿ ಗೋಚರ ಆಗ್ತಿರುವಂತದ್ದು. ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಮಾಸಿಕ ಭವಿಷ್ಯದಲ್ಲಿ ನೋಡ್ಬೇಕಾದಾಗ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರ, ಗುರು ಭಗವಾನರು ಯಥೇಚ್ಛವಾಗಿ ಕೊನೆಯ ತಿಂಗಳಲ್ಲಿ ಹೇಗೆ ಚತುರ್ಥ ಭಾವದಲ್ಲಿ ಗೋಚಾರ ಆಗ್ತಿದ್ರು ಅದೇ ಹಾಗೆ ಮುಂದುವರಿತಾ ಇದೆ. ಹಾಗೆ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಇನ್ನು ದೊಡ್ಡ ಗ್ರಹಗಳಾದ ಶನಿ ಭಗವಾನರು ದಶಮ ಲಾಭಾಧಿಪತಿಯಾಗಿ ವ್ಯಯಭಾವದಲ್ಲಿ ಗೋಚರವಾಗ್ತಿದ್ರು. ಈ ಒಂದು ವಿಶೇಷ ಜುಲೈ ತಿಂಗಳಲ್ಲಿ ತಮಗೆ 27ನೇ ತಾರೀಕು ನಂತರ ವ್ಯಯಭಾವದಲ್ಲೇ ಗೋಚರವಾಗ್ತಾರೆ, ಆದ್ರೆ ವಕ್ರಗತಿಯಲ್ಲಿ. ಸೊ ತುಂಬಾ ವಿಶೇಷವಾಗಿ ಈ ತಿಂಗಳು ಈ ರೀತಿ ಗ್ರಹಗಳ ಗೋಚಾರ ಆದ್ರೆ ಆಚರಣೆ ಭಾಗವಾಗಿ ತಾವು ಕೇಳಿದ್ರಿ. 21ನೇ ತಾರೀಕು ಜುಲೈ 29 ವಿಶೇಷವಾಗಿ ಗುರು ಪೂರ್ಣಿಮೆ ಇರುವಂತದ್ದು. ಯಾರ್ಯಾರಿಗೆ ಗುರು ಜಾತಕದಲ್ಲಿ ಸ್ವಲ್ಪ ನೀಚವಾಗಿದ್ದಾರೋ, ಬಲಹೀನರಾಗಿದ್ದಾರೋ, ಇನ್ನೇನು ಮೇಷರಾಶಿಯವರಿಗೆ ಗುರುಬಲ ಹೋಗಿರುವಂತದ್ದು, ಮತ್ತೆ ವೃಷಭ ರಾಶಿಯವರಿಗೂ ಕೂಡ ಗುರುಬಲ ಹೋಗಿರುವಂತದ್ದು. ಯಾರ್ಯಾರಿಗೆ ಗುರುಬಲ ಇಲ್ಲ ಗೋಚಾರದಲ್ಲಿ ಅವರು ಆಗಿರ್ಬೋದು, ಮೇಷರಾಶಿಯವರು ಆಗಿರ್ಬೋದು, ಗುರುಬಲ ಇಲ್ಲದೆ ಇರೋರು ವಿಶೇಷ ಗುರು ಪೂರ್ಣಿಮಾ 29ನೇ ತಾರೀಕನ್ನು ಗುರು ಕ್ಷೇತ್ರಗಳಿಗೆ ಹೋಗುವಂತದ್ದು. ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಯ ಕ್ಷೇತ್ರ ಆಗಿರ್ಬೋದು, ಗುರು ದತ್ತಾತ್ರೇಯರ ಕ್ಷೇತ್ರ ಆಗಿರ್ಬೋದು, ಸಾಯಿಬಾಬಾ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಹೋಗಿ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡುವಂತದ್ದು. ಯಾಕಂದ್ರೆ ಗುರು ಭಗವಾನರು ಎಲ್ಲದಕ್ಕೂ ಬೇಕಲ್ವಾ. ಸಂತಾನಕ್ಕೆ ಕಾರಕನಾಗಿರುವಂತ ಗುರು, ಧನಕ್ಕೆ ಕಾರಕನಾಗಿರುವಂತದ್ದು, ವಿದ್ಯಾಕಾರಕನಾಗಿರುವ ಗ್ರಹ ಅಂತ ಹೇಳ್ತೀವಿ. ಸೊ ಆಮೇಲೆ ವಿಶೇಷವಾಗಿ 10ನೇ ತಾರೀಕಿನಂದು ಬುಧ ಜಯಂತಿ ಜರುಗುವಂತದ್ದು. ಬುಧ ಅಂದ್ರೆ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತೀವಿ, ವೆಂಕಟೇಶ್ವರ ಅಂತ ಹೇಳ್ತೀವಿ. ಬುಧ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಕಾರಕನಾದ ಮತ್ತೆ ಬುದ್ಧಿಗೆ ಕಾರಕನಾದ ಗ್ರಹ, ವ್ಯಾಪಾರಸ್ಥರಿಗೆ ವ್ಯಾಪಾರಕ್ಕೆ ಕಾರಕ ಆಗಿರುವ ಗ್ರಹ. ಬುಧ ಜಯಂತಿಯಂದು ಈ ಒಂದು ಆಚರಣೆಯನ್ನ ಆಚರಿಸಬಹುದು ಮೇಷರಾಶಿಯವರು. ಈ ರೀತಿಯಾಗಿ ನವಗ್ರಹಗಳ ಗೋಚಾರ ಮತ್ತು ವಿಶೇಷ ಆಚರಣೆಗಳು ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಜೊತೆಗೆ ಆಚರಣೆ ಭಾಗವಾಗಿ ಜರುಗ್ತಾ ಇದೆ. ಇನ್ನು ಗುರುಜಿ, ನೀವು ತಿಳಿಸಿದಂತಹ ಗ್ರಹಗಳ ಗೋಚಾರ ಹಾಗೆ ಪ್ರಭಾವ ವಿಸ್ತೃತವಾಗಿ ಮೇಷ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ? ನೋಡಿ, ವಿಶೇಷವಾಗಿ ನಾವು ಗೋಚರದ ಪ್ರಭಾವದ ವಿಚಾರವಾಗಿ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ವಿಸ್ತೃತ ಪ್ರಭಾವ ತಾವು ಕೇಳಿದ್ರಿ. ಅದರ ವಿಚಾರವಾಗಿ ನೋಡ್ಬೇಕಾದ್ರೆ ಗುರು ಭಗವಾನರು ಚತುರ್ಥ ಭಾವದಲ್ಲಿ ಬರುವಂತದ್ದು. ಗುರು ನಿಮ್ಗೆ ಭಾಗ್ಯ ಮತ್ತು ವ್ಯಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಗೋಚರಿಸೋದ್ರಿಂದ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಒಂದು ಸಕಾರಾತ್ಮಕ ಒಂದು ವಿಚಾರ ಅಂತ ಹೇಳ್ತೀವಿ. ಚತುರ್ಥ ಸ್ಥಾನ ಸುಖಭಾವ, ಮಾತೃಭಾವ ಮತ್ತು ಮಾತೃಸ್ಥಾನ ಅಂತ ಹೇಳೋದ್ರಿಂದ ಗುರು ಭಗವಾನರು ಎಲ್ಲಿ ಕೂತ್ಕೊಂತಾರೋ ಆ ಭಾವದ ಒಂದು ಅಂಶ ವೃದ್ಧಿ ಮಾಡುವಂತದ್ದು. ಈ ರೀತಿ ಇರೋದ್ರಿಂದ ಮೇಷರಾಶಿಯವರಿಗೆ ಚತುರ್ಥ ಭಾವದ ವಿಚಾರವಾಗಿ ಕುಟುಂಬ, ವಾಹನ ಸೌಕರ್ಯ ಮತ್ತೆ ಗೃಹ ಸೌಖ್ಯ, ವಾಹನ ಸೌಖ್ಯ ಎಲ್ಲವೂ ಲಭಿಸುತ್ತೆ. ಚತುರ್ಥ ಭಾವಕ್ಕೆ ಸಂಬಂಧಪಟ್ಟಂತ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ ಆಗಿರ್ಬೋದು, ತಾಯಿ ಆರೋಗ್ಯದಲ್ಲಿ ವೃದ್ಧಿ ಆಗುವಂತದ್ದು ಮತ್ತು ಮನಸ್ಸಿಗೆ ಶಾಂತಿ ಸಿಗುವಂತದ್ದು, ಮನೆಯಲ್ಲಿ ಒಳ್ಳೆ ವಾತಾವರಣ ಮೇಷರಾಶಿಯವರಿಗೆ ಗುರುವಿನ ಗೋಚಾರದಿಂದ ಲಭಿಸ್ತಾ ಇದೆ. ಚತುರ್ಥ ಭಾವದಿಂದ ಗುರು ನೇರವಾಗಿ ದಶಮ ಭಾವಕ್ಕೆ ದೃಷ್ಟಿ ಬೀಳೋದ್ರಿಂದ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂತದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಇರುವಂತದ್ದು, ಇದರಿಂದ ಒಳ್ಳೆದಾಗುತ್ತೆ. ಇನ್ನು ದ್ವಿತೀಯ ಸಪ್ತಮ
ಸಪ್ತಮಾಧಿಪತಿಯಾದ ಶುಕ್ರ ಗ್ರಹರು ಪಂಚಮ ಭಾವದಲ್ಲಿ ಒಂದು ಶತ್ರುವಿನ ಸೂರ್ಯನ ಮನೆ ಗೋಚರ ಆಗುವುದರಿಂದ ಸ್ವಲ್ಪ ನಕಾರಾತ್ಮಕ ವಿಚಾರ ಕೂಡ ಜರುಗುವಂಥದ್ದು. ಏನಂದ್ರೆ ಕುಟುಂಬದಲ್ಲಿ ಸ್ವಲ್ಪ ಖರ್ಚುಗಳಾಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೇಷರಾಶಿಯವರಿಗೆ ಹೆಚ್ಚು ಖರ್ಚುಗಳಾಗಿ ಸ್ವಲ್ಪ ಕಿರಿಕಿರಿ ವ್ಯತ್ಯಯಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಕುಟುಂಬದ ಹೆಣ್ಣು ಮಕ್ಕಳ ವಿಚಾರವಾಗಿ ಅಥವಾ ಮೇಷರಾಶಿಯವರ ಪತ್ನಿಯ ವಿಚಾರವಾಗಿ ಸ್ವಲ್ಪ ಖರ್ಚುಗಳಾಗಿ ಜಾಸ್ತಿ ಕಿರಿಕಿರಿಗಳು ಉಂಟಾಗುವಂತ ಸಾಧ್ಯತೆ ಇದೆ. ಉಳಿದಂತೆ 16ನೇ ತಾರೀಕು ನಂತರ ಸೂರ್ಯ ಭಗವಾನ ಕೂಡ ಗೋಚರ ಆಗ್ತಿರುವುದರಿಂದ ಸೂರ್ಯ ಪಂಚಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸೂರ್ಯ ಭಗವಾನರು ಗೋಚರ ಆಗ್ತಾರೆ. ವಿಸ್ತೃತ ಪ್ರಭಾವದಲ್ಲಿ ನೋಡ್ಬೇಕಾದ್ರೆ ಸೂರ್ಯ ಭಗವಾನರು ಚಂದ್ರನ ಮನೆಗೆ ಬರುವಂತದ್ದು, ಅದು ಕೂಡ ಮಿತ್ರನ ಮನೆ ಅಂತ ಹೇಳ್ತೀವಿ. ಸೊ ಮಿತ್ರನ ಮನೆಗೆ ಬಂದ ಒಳ್ಳೆ ಫಲ ನಿರೀಕ್ಷಿಸಬಹುದು. ಯಾವ ರೀತಿ ಅಂದ್ರೆ ಸೂರ್ಯ ಭಗವಾನ ಒಂದು ಒಳ್ಳೆಯ ಒಂದು ಸಂತಾನ ಅಭಿವೃದ್ಧಿ ಆಗಿರ್ಬೋದು, ಇದರಿಂದ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ಸಿಗುವಂತದ್ದು, ಸತ್ಕರ್ಮ, ವಾಹನ, ಸುಖ ಸೌಖ್ಯ ಇರುವಂತದ್ದು, ತಂದೆಯೊಂದಿಗೆ ಯಾವುದೇ ಒಂದು ವೈಮನಸ್ಯ ಮೇಷರಾಶಿಯವರಿಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಬೇಗ ಜೀವನ ಅಭಿವೃದ್ಧಿ ಆಗುವಂತದ್ದು ಮೇಷರಾಶಿಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಮೇಷರಾಶಿಯ ಒಂದು ರಾಶಾಧಿಪತಿ ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹ ಅತಿ ಮಿತವಾದ ಗ್ರಹ, ಅದು ಕೂಡ ಗುರುವಿನ ಮನೆಗೆ ಗೋಚರ ಆಗ್ತಿರುವಂತದ್ದು ಜೊತೆಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಸ್ವಲ್ಪ ಶನಿಯಿಂದ ನೆಗೆಟಿವ್ ಬಂದ್ರು ಕೂಡ, ಏನೇ ಏರುಪೇರುಗಳಿದ್ರು ಕೂಡ ಅವಮಾನ ಕಿರಿಕಿರಿಗಳು ಉಂಟಾಗುವಂಥದ್ದು ಸ್ವಲ್ಪ ಆಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಏನೇ ಇರಲಿ, ಒಂದು ನಿಧಾನ ಕೆಲಸದಲ್ಲಿ ಚೇಂಜಸ್ ಆಗಿರ್ಬೋದು, ಸ್ವಲ್ಪ ಮೇಷರಾಶಿಯವರು ನಿಧಾನತೆನ ತಂದ್ಕೊಳ್ಬೇಕು. ಯಾಕಂದ್ರೆ ಶನಿಯಿಂದ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ಉಳಿದಿರುವಂತದ್ದು ರಾಶಾಧಿಪತಿಯಾದ ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹನಿಂದ ತುಂಬಾ ಒಳ್ಳೆಯ ಫಲಗಳಿರುವಂತದ್ದು. ಈ ರೀತಿ ಗ್ರಹಗಳ ಒಂದು ವಿಸ್ತೃತ ಪ್ರಭಾವ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಜರುಗ್ತಾ ಇದೆ. ಇನ್ನು ಗುರುಜಿ, ರಾಶಾಧಿಪತಿಯ ಗೋಚರದಿಂದ ಮೇಷರಾಶಿ ಫಲ ಹೇಗಿರುತ್ತೆ? ಹಾಗೆ ಈ ರಾಶಿಯವರು ಜುಲೈ ಮಾಸದಲ್ಲಿ ಏನೆಲ್ಲವನ್ನ ಪಡ್ಕೊಳ್ಬಹುದು? ನೋಡಿ, ತುಂಬಾ ಒಳ್ಳೆಯ ಪ್ರಶ್ನೆ. ರಾಶಾಧಿಪತಿ ಆಗಿರುವಂತ ಮಂಗಳ ಗ್ರಹರು ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಿದ್ರೆ, ಕಳೆದ ಜೂನ್ ತಿಂಗಳಲ್ಲೂ ಕೂಡ ದ್ವಿತೀಯ ಭಾವದಲ್ಲೇ ಇರುವಂತದ್ದು. ದ್ವಿತೀಯ ಭಾವ ಅಂದ್ರೆ ಕುಟುಂಬ, ಧನ, ಧಾನ್ಯ, ಸಂಪತ್ತು ಅಂತ ಹೇಳ್ತೀವಿ. ಸೊ ಆ ವಿಚಾರವಾಗಿ ಮೇಷರಾಶಿಯವರಿಗೆ ತುಂಬಾ ಅಭಿವೃದ್ಧಿ ಆಗುವಂತದ್ದು ಒಳ್ಳೆಯ ವಿಚಾರದಲ್ಲಿ. ಯಾವ್ದಂದ್ರೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಅಡಚಣೆಗಳಿದ್ರು ಜುಲೈ ತಿಂಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಕುಟುಂಬದಲ್ಲಿ ಒಳ್ಳೆಯ ಅಭಿವೃದ್ಧಿ, ಒಂದು ಖುಷಿ ವಾತಾವರಣ ಹಾಗೂ ಒಳ್ಳೆ ಮಾತುಕತೆ, ಮಾತಿಗೆ ತೂಕ ಸಿಗುವಂತದ್ದು ಮೇಷರಾಶಿಯವರಿಗೆ ರಾಶಾಧಿಪತಿಯಾಗಿ ಒಳ್ಳೇದಾಗುತ್ತೆ. ಮತ್ತು ಲಾಭ ಸ್ಥಾನದಲ್ಲಿ ರಾಹು ಗೋಚರ ಆಗ್ತಿರುವಂತದ್ದು, ಇದು ಕೂಡ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ನಿರೀಕ್ಷೆಗೆ ತಕ್ಕಂಗೆ ಮಾಡಬಹುದು. ಪಂಚಮ ಭಾವದಲ್ಲಿ ಕೇತು ಮುಂದುವರಿತಾ ಇದ್ದಾರೆ. ಇದು ಸ್ವಲ್ಪ ಸಂತಾನ ವಿಷಯದ ದಂಪತಿಗಳಿಗೆ ಮೇಷರಾಶಿಯವರಿಗೆ ಹಿನ್ನಡೆ ಆಗ್ಬೋದು. ಆದ್ರೆ ಸಾಮಾನ್ಯವಾಗಿ ನೋಡೋದಾದ್ರೆ ಇನ್ನೂ ಹೆಚ್ಚು ಮೇಷರಾಶಿಯವರಿಗೆ ಅನುಕೂಲತೆಗಳು ಅಂದ್ರೆ ನೂತನ ವ್ಯಕ್ತಿಗಳ ಪರಿಚಯ, ಧನಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನ ಪಲ್ಲಟಗಳು ಆಗುವಂಥದ್ದು ಹೆಚ್ಚಾಗುತ್ತೆ. ಮತ್ತೆ ವಿಶೇಷವಾಗಿ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಫಲ ಸಿಗುವಂಥದ್ದು, ಅದರಲ್ಲೂ ರಿಯಲ್ ಎಸ್ಟೇಟು, ಮೀಡಿಯಾ, ಪ್ರೆಸ್ ಯಾರಿರ್ತಾರೆ ಅವರಿಗೆ ಮೇಷರಾಶಿಯವರಿಗೆ ತುಂಬಾ ಸಹಾಯ ಆಗುತ್ತೆ. ನೂತನ ವಾಹನ ಯೋಗ ಪ್ರಾಪ್ತಿ ಆಗುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತ ಒಂದು ತಲೆ ಸುತ್ತು ಬರುವಂಥದ್ದು, ಕೈಕಾಲು ನೋವು ಬರುವಂಥದ್ದು, ಪಾದ ಉರಿ ಬರುವಂಥದ್ದು, ಹುಷಾರಾಗಿರ್ಬೇಕು. ಹೊಸ ಕೆಲಸಕ್ಕೆ ಕೈ ಹಾಕುವಂಥದ್ದು ಒಳ್ಳೇದಾಗುತ್ತೆ. ಹೊಸ ಉದ್ಯೋಗಾವಕಾಶಗಳು ಹುಡ್ಕೊಂಡ್ಬರುತ್ತೆ. ಉದ್ಯೋಗ ಬದಲಾವಣೆ ಮಾಡುವಂಥದ್ದು, ಅದರಲ್ಲೂ ಮೇಷರಾಶಿಯ ರಾಜಕೀಯದವರಿಗೆ ತುಂಬಾ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಚೆನ್ನಾಗಿದೆ. ಭಯದ ವಾತಾವರಣ ಇದ್ರೂ ಕೂಡ ದೂರವಾಗುತ್ತೆ. ಷೇರು ವ್ಯವಹಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೆಣ್ಣು ಮಕ್ಕಳಿಗೆ ತುಂಬಾ ಅದ್ಭುತವಾದ ಒಂದು ಮನೋರಂಜನೆ, ಅಡಿಗೆ, ತುಂಬಾ ರುಚಿಯಾಗಿ ಅಡಿಗೆ ಮಾಡುವಂಥದ್ದು. ಮೇಷರಾಶಿಯವರ ಹೆಣ್ಮಕ್ಳು ಹೊಗಳಿಕೆಗೆ ಪಾತ್ರರಾಗ್ತೀರಾ. ಮತ್ತು ಮೇಷರಾಶಿಯವರು ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳ ಹೊಗಳಿಕೆ ಪಾತ್ರ ಆಗುವಂಥದ್ದು, ಧನಲಾಭ ಕೂಡ ಸಿಗುವಂಥದ್ದು, ಜೊತೆಗೆ ನಿಮಗೆ ಸಪೋರ್ಟ್ ಸಿಗುವಂಥದ್ದು ಹೆಚ್ಚಾಗುತ್ತೆ. ಇನ್ನು ನೀವು ವ್ಯಾಪಾರಸ್ಥರಾಗಿದ್ರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ನಿಮ್ಮ ಸ್ನೇಹಿತರಾಗಿರ್ಲಿ, ಯಾರೇ ಇರ್ಲಿ, ಅತಿಯಾಗಿ ನಂಬೇಡಿ. ಅವರಿಂದ ಏನೋ ಒಂದು ಹೆಲ್ಪ್ ಮಾಡೋ ವಿಚಾರದಲ್ಲಿ, ಹಣಕಾಸು ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳುವಂತ ವಿಚಾರ ಇರುತ್ತೆ. ಶುಭ ಕಾರ್ಯಗಳ ಸಿದ್ಧತೆ ಇರುವಂಥದ್ದು, ಮನೆಯಲ್ಲಿ ಖುಷಿ ವಾತಾವರಣ, ಬಂಧು ಬಾಂಧವರಿಂದ ಸಹಕಾರ ಸಿಗುವಂಥದ್ದು, ಮತ್ತೆ ಅವರ ಆಗಮನ ನಿರ್ಗಮನದಿಂದ ಒಂದು ಮೇಷರಾಶಿಯವರಿಗೆ ಖುಷಿ ಜಾಸ್ತಿ ಆಗುತ್ತೆ. ಒಂದು ಶುಭ ಸುದ್ದಿ ಕಿವಿಗೆ ಬೀಳುತ್ತೆ. ಮತ್ತೆ ಸುಮಾರು ದಿನಗಳಿಂದ ನಿಧಾನವಾಗಿ ಆಗುವಂತ ಕೆಲಸ ಒಂದು ಏಕೈಕ ಒಂದು ಗ್ರಹದ ಒಂದು ಗೋಚಾರದಿಂದ ಒಳ್ಳೆಯದಾಗಿ ಜರುಗುತ್ತೆ. ಮತ್ತೆ ಕೈಗಾರಿಕೋದ್ಯಮಿಗಳಿಗೆ ಧನದ ಸಹಾಯ ಹೆಚ್ಚಾಗುತ್ತೆ. ಮೇಷರಾಶಿ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಕೆಮಿಕಲ್ಲು, ಲಿಕ್ವಿಡ್, ಆಯಿಲ್ ಬಿಸ್ನೆಸ್ ಮಾಡುವಂತವರಿಗೆ ತುಂಬಾ ಅನುಕೂಲ ಹೆಚ್ಚಿದೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟವರಿಗೆ ಚೆನ್ನಾಗಿರುತ್ತೆ. ಈ ರೀತಿಯ ರಾಶಾಧಿಪತಿಯ ಒಂದು ಗೋಚಾರ ಹೆಚ್ಚು ಮತ್ತು ನವಗ್ರಹಗಳ ವಿಸ್ತೃತ ಪ್ರಭಾವ ಹೆಚ್ಚಾಗಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಂದ್ರೆ ಜುಲೈ ಮಾಸದಲ್ಲಿ ಲಭಿಸ್ತಾ ಇದೆ. ಇನ್ನು ಗುರುಜಿ, ಮೇಷ ರಾಶಿಯವರ ವಿಚಾರವಾಗಿ ಫಲ ಇದೆಯೇ, ಅಥವಾ ಜುಲೈ ತಿಂಗಳಿನಲ್ಲಿ ನಕ್ಷತ್ರಗಳ ಅನುಸಾರವಾಗಿ ಫಲಗಳು ಹಾಗೂ ಪರಿಹಾರವೇನು?
ನೋಡಿ, ವಿಶೇಷವಾಗಿ ಫಲಗಳಂತ ನಾವು ಇಲ್ಲಿವರೆಗೂ ಕೆಲವು 10 ನಿಮಿಷದ ವಿಚಾರವಾಗಿ ಕೂಡ ಅದರಲ್ಲಿ ತಿಳಿಸ್ಕೊಟ್ವಿ. ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಅದರಲ್ಲಿ ತಾವು ಕೇಳದಂಗೆ ನಕ್ಷತ್ರ ಅನುಗುಣವಾಗಿ ಪ್ರತಿ ರಾಶಿಯಲ್ಲಿ ಮೂರು ಪ್ರಮುಖ ನಕ್ಷತ್ರಗಳು ಬರುತ್ತೆ. ಅದೇ ರೀತಿ ಮೇಷರಾಶಿಯವರಿಗೂ ಕೂಡ ಬಹಳ 3 ಪ್ರಮುಖ ನಕ್ಷತ್ರಗಳು ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರ. ತಾವು ಕೇಳಿದ ವಿಚಾರದಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ವೃತ್ತಿ ಜೀವನದಲ್ಲಿ ಮಹತ್ವದ ಪಾತ್ರ ಬದಲಾವಣೆ ಅಥವಾ ಮನ್ನಣೆ ಕೂಡ ನಿರೀಕ್ಷಿಸಬಹುದು. ಭರಣಿ ನಕ್ಷತ್ರದವರು ದೂರದ ಸಂಗಾತಿಯೊಂದಿಗೆ ಒಂದು ಸಂವಹನ ಬೆಳೆಸಿ ಸಂಬಂಧಕ್ಕೆ ಸ್ಥಿರತೆಯನ್ನು ತರುವಂತದ್ದು ಒಳ್ಳೆಯದಾಗುತ್ತೆ. ಕೃತಿಕಾ ನಕ್ಷತ್ರದವರು ಪ್ರೇಮ ಜೀವನದಲ್ಲಿ ಪ್ರಮುಖ ಬದಲಾವಣೆ ಆಗಿದ್ದು ಬಹುಶಃ ಪ್ರಮುಖ ಪಾತ್ರ ವಹಿಸೋದಕ್ಕೆ ಕಾರಣರಾಗ್ತೀರಾ. ಪರಿಹಾರ ಇಷ್ಟೇ, ಸ್ವಲ್ಪ ಒಂದು ರಾಶಿಯಾಧಿಪತಿಯ ಗೋಚಾರ ವೀಕ್ ಇರೋದ್ರಿಂದ ಮಂಗಳರನ್ನು ಬಲಪಡಿಸಬೇಕು. ಹೇಗೆ ಅಂತಂದ್ರೆ ಮಂಗಳವಾರ ಕೆಂಪು ವಸ್ತ್ರವನ್ನು ದಾನವಾಗಿ ನೀಡುವಂತದ್ದು ಒಳ್ಳೆಯದಾಗುತ್ತೆ. ಮತ್ತೆ ಆಂಜನೇಯ ಸ್ವಾಮಿ ಮತ್ತು ಶಿವನಿಗೆ ಯಥೇಚ್ಛವಾಗಿ ಆರಾಧನೆ ಮಾಡುವಂತದ್ದು. ಹೇಗೆ ಆಂಜನೇಯ ಸ್ವಾಮಿ ಒಂದು ವಾರ ಶನಿವಾರ ಹೇಳ್ತೀವಿ, ಮತ್ತೆ ಶಿವನ ವಾರ ಸೋಮವಾರ ಹೇಳ್ತೀವಿ. ಕ್ರಮವಾಗಿ ಈ ಎರಡು ಒಂದು ದೇವರನ್ನ ಆರಾಧನೆ ಮಾಡುವಂತದ್ದು ಒಳ್ಳೆಯದಾಗುತ್ತೆ. ಈ ರೀತಿ ಈ ಎರಡೂ ವಿಶೇಷ ಪರಿಹಾರಗಳನ್ನು ಮೇಷರಾಶಿಯವರು ಜುಲೈ ತಿಂಗಳಲ್ಲಿ ಮಾಡ್ಕೋಬಹುದು. 100% ಚೆನ್ನಾಗಿದೆ. 20% ಯಾರಿಗೆ ಸ್ವಲ್ಪ ಸಮಸ್ಯೆ ಅಡಚಣೆಗಳಿದೆ, ಈ ಪರಿಹಾರ ಮುಖಾಂತರ ಅವರಿಗೆ ಅನುಕೂಲತೆಗಳು ಆಗುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಜುಲೈ ತಿಂಗಳ ಮಾಸ ಭವಿಷ್ಯ ಆಗಿರುವಂತದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.